ನನ್ನೆಲ್ಲ ಮುದ್ದು ಸ್ನೇಹಿತರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ಮತ್ತೊಮ್ಮೆ ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗೆ ನಿಮ್ಮ ಈ ಹೊಸ ವರ್ಷವು ನಿಮಗೆ ನೀವು ಅಂದ್ಕೊಂಡಿದ್ದ ಕನಸೆಲ್ಲ ನನಸಾಗಲಿ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು, ಉತ್ಸಾಹ, ಉಲ್ಲಾಸವನ್ನು ತರಲಿ. ಎಲ್ರಿಗೂ ಒಳ್ಳೆಯ ಆಯುಷ್ಯ, ಆರೋಗ್ಯ, ಅಭಿವೃದ್ಧಿ ಎಲ್ಲವನ್ನು ಕೊಡಲಿ ಅಂತೇಳಿ ಕೇಳ್ಕೊಳ್ತೀನಿ. ಬೆಳಗಿನ ಸೂರ್ಯೋದಯ ಸ್ನೇಹಿತರೆ, 2024ನೇ ಇಸ್ವಿಯ ಸೋಮವಾರದ ಸೂರ್ಯೋದಯ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ನಮ್ಮ ಮುದ್ದು ಗಿಡಗಳಿಗೆಲ್ಲ ಒಂದು ಶುಭೋದಯ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಳಕಳಿಯಾಗಿ ಕಾಣ್ತಿದೆ ನೋಡಿ. ನಾವು ಮುಂದೋಗಿ ಹೂವಿನ ಗಿಡಗಳ ಹತ್ರ ನಿಂತ್ಕೊಂಡಾಗ ನಮ್ಮ ಮನಸ್ಸಿಗೆ ಒಂಥರ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ. ಆ ಗಿಡಗಳು, ಆ ಹೂವು ಎಲ್ಲ ನೋಡಿದಾಗ ಅದು ತುಂಬ ಖುಷಿ ಅಂತಂದರೆ ಅದು ನೋಡಿ. ಈ ಮೊಗ್ಗು ಹೂವು ಅರಳುತ್ತಾ ಇದೆ, ಸುಗಂಧರಾಜ ಹೂವಿಂದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಆಗ್ತಾಯಿದೆಯಲ್ಲ ಹೂವು ಅಂತೇಳಿ ತುಂಬಾ ಖುಷಿ. ನಂತರದಲ್ಲಿ ನಮ್ಮ ಮನೆಯ ಹೊಸ ವರ್ಷದ ಸೆಲೆಬ್ರೇಷನ್ ಈಗಿತ್ತು ನೋಡಿ. ಮಗ ಎಲ್ಲ ರೆಡಿ ಆಗಿಬಿಟ್ಟು ಕಾಲೇಜಿಗೆ ಹೊರಡೋ ಮುಂದೆ ಅಮ್ಮ ಕೇಕ್ ಕಟ್ ಮಾಡಲ ಅಂದ. ನೈಟ್ ಟೈಮ್ ಮಲ್ಕೊಂಬಿಟ್ರು, ಇಬ್ಬರು ಕೇಕ್ ಕಟ್ ಮಾಡಲಿಲ್ಲ. ಹಾಗಾಗಿ ಆಯ್ತಪ್ಪ ಬೆಳಗ್ಗೆನೇ ಕಟ್ ಮಾಡಿ ಅಂತಂದು ಮತ್ತು ಈಗ ಮಾಡ್ತಾಯಿದ್ದಾರೆ. ಕೇಕ್ ಕಟ್ ಮಾಡಿ ಅವನಿನ್ನ ಮಲ್ಕೊಂಡಿದ್ದಾನೆ, ನಿದ್ದೆಗಣ್ಣಲ್ಲೇ ಬಂದಿದ್ದಾನೆ. ಹೇಳಪ್ಪ ಅಂತಂದರೆ ಸ್ವಲ್ಪ ಹೇಳೋದು ಲೇಟ್ ಮಾಡ್ತಾನೆ ನಾನು. ಹಾಗಾಗಿ ಸ್ನಾನ ಏನು ಮಾಡಿರಲಿಲ್ಲ. ಹಾಗೆ ಬಂದು ಕೇಕ್ ಕಟ್ ಮಾಡಿ ನೋಡಿ. ಈಗ ಅವ್ನು ತಿನ್ಸೋಕೆ ಹೋದ್ರೆ ಅವನ್ನೇ ತಿಂತಾಯಿದ್ದಾನೆ. ಮತ್ತು ಈಗ ತಿನ್ನಿಸ್ತಾನೆ ನೋಡಿ. ಈಗ ತಿನ್ನಿಸೋದ್ರ ಜೊತೆಗೆ ಕಾಲೇಜಿಗೆ ರೆಡಿಯಾಗಿದ್ದಾನೆ ಮತ್ತು ಮುಖಕ್ಕೆಲ್ಲ ಹಚ್ಚುತ್ತಾನೆ. ಯಾಕೋ ಸದ್ಯಕ್ಕೆ ಹಿಂದಿರಿಕೊಂಡು ಇದು ಮಾಡಬೇಕಿತ್ತು, ಸುಮ್ಮನೆ ಹೋಗಿದ್ದಾನೆ ನೋಡಿ. ಇದು ನೋಡಿದಾಗೆಲ್ಲ ಇದು ಅನ್ನಿಸ್ತಾ ಇರುತ್ತೆ. ನಂತರದಲ್ಲಿ ಹಾಗೆ ಒಂದು ಕಪ್ಪು ಬಿಸಿನೀರು ಸ್ನೇಹಿತರೆ. ಮೊದಲಿಗೆ ಬಿಸಿನೀರು ಬೇಕು ಇವಾಗಂತ, ಯಾಕಂದರೆ ಚಳಿ ಇರೋದ್ರಿಂದ ಸ್ವಲ್ಪ ತಣ್ಣೀರೆಲ್ಲ ಕುಡಿಯೋದಕ್ಕಾಗೋದಿಲ್ಲ. ಹಾಗೆ ಸ್ವಲ್ಪ ಡಿಕಾಕ್ಷನ್ ಕಾಫಿ ಸ್ನೇಹಿತರೆ. ಚಳಿ ಇದೆಯಲ್ಲ, ಹಾಗಾಗಿ ನನಗೆ ಕಂಪಲ್ಸರಿ ಕಾಫಿ ಟೀ ಎಲ್ಲ ಬೇಕಂತ ಇಲ್ಲ, ಸ್ವಲ್ಪ ಅಷ್ಟೇ ಬಿಸಿ ನೀರು. ಹಾಗೆ ಯಜಮಾನ್ರಿಗೂ ಒಂದು ಕಪ್ ಕಾಫಿ ಅವರಿಗೂ. ನಂತರದಲ್ಲಿ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಎಲ್ಲ ಅಲೆ ಮಗನಿಗೆ ಇಡ್ಲಿ ಚಟ್ನಿ ಎಲ್ಲ ಮಾಡಿಕೊಟ್ಟಿದ್ದೆ. ನಂತರದಲ್ಲಿ ನಂದೆಲ್ಲ ಅದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಂತರದಲ್ಲಿ ನನ್ನ ಪೂಜೆಗೆ, ದೇವ್ರ ಪೂಜೆ ಮಾಡೋದಕ್ಕೆ ತಯಾರಿ ಸಿದ್ಧತೆ ನಡೆಸ್ಕೊಳ್ತಾ ಇದ್ದೀನಿ. ದೇವ್ರ ನೈವೇದ್ಯಕ್ಕೆ ಇಲ್ಲಿ ಒಂದು ಪ್ರಸಾದ ಮಾಡ್ಕೊಳ್ಳೋಣ ಅಂಥೇಳಿ, ಕೇಸರಿ ಬಾತ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ದೇವ್ರ ನೈವೇದ್ಯಕ್ಕೆ ಇಟ್ಟು ಒಂದು ಪೂಜೆ ಮಾಡಿದ್ರೆ ಅದು ತುಂಬಾ ಖುಷಿ ಕೊಡ್ತಾ ಇರುತ್ತೆ. ಹಾಗಾಗಿ ಬೇಗ ಮಾಡಬೇಕು ಅಂದ್ಕೊಂಡೆ, ಆದರೆ ಆಗಲೇ ಇಲ್ಲ, ಸ್ವಲ್ಪ ಲೇಟ್ ಆಯಿತು. ಪರವಾಗಿಲ್ಲ ಸ್ನೇಹಿತರೆ. ಎಲ್ಲ ಮನೆಯೆಲ್ಲ ಗಲೀಜು ಇಟ್ಕೊಂಡು ಇದು ಮಾಡ್ಕೊಂಡು ಮಾಡೋದಕ್ಕಿಂತ ನಾವೆಲ್ಲ ಇದು ಕ್ಲೀನ್ ಮಾಡಿಬಿಟ್ಟು ಮಾಡಿದ್ರೆ ಅವಾಗಿನ ನೋಡೋದಕ್ಕೂ ನೀಟಾಗಿ ಕಾಣ್ತಾ ಇರುತ್ತೆ ಮತ್ತು ಮನಸ್ಸಿಗೂ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನನ್ನ ಮೊದಲನೇ ದಿನ, ಹೊಸ ವರ್ಷದ 2024ನೇ ಇಸ್ವಿ ಮೊದಲನೇ ದಿನ ಈ ರೀತಿಯಾಗಿ ಇತ್ತು ಸ್ನೇಹಿತರೆ. ತುಂಬಾ ಖುಷಿ ಕೊಡ್ತು ಅಂತ ಅನ್ಬೋದು ಸ್ನೇಹಿತರೆ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ ದೇವರಿಗೆ. ಹೊಸ ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಬೆಳಕನ್ನು ಕೊಡಲಿ ಅಂತೇಳಿ ಹಾರೈಸ್ತೀನಿ ಸ್ನೇಹಿತರೆ. ಹಾಗೆ ದೇವ್ರ ಹತ್ರನೂ ಅಷ್ಟೇ, ಎಲ್ರಿಗೂ ನಾನು ಯಾವತ್ತೇ ಆಗಲಿ ದೇವ್ರ ಹತ್ರ ಕೇಳ್ಕೊಳ್ಳೋ ಟೈಮಿಗೆ ಹಾಗೇ ಕೇಳ್ಕೊಳ್ಳೋದು. ಎಲ್ರಿಗೂ ಒಳ್ಳೆಯದಾಗಲಿ, ಅವ್ರ ಜೊತೆ ನಮಗೂ ಒಳ್ಳೇದು ಮಾಡಪ್ಪ ಅಂತಲೇ ಕೇಳ್ಕೊಳ್ಳೋದು. ಇದು ಯಾವಾಗಿಂದ ಯಾಕಪ್ಪ ಅಂತಂದರೆ, ಒಂದು ಸಲ ಹೀಗೆ ಇದನ್ನು ಮಾಡ್ತಾಯಿದ್ದೆ, ಟಿ ವಿಯಲ್ಲೇನೋ ನೋಡ್ತಾ ಇರಬೇಕಾದ್ರೆ ಒಂದು ಸಲ ಯಾರೋ ಹೇಳ್ತಾಯಿದ್ರು, ಬರೀ ನಾವು ಚೆನ್ನಾಗಿರಲಿ ಅಂತೇಳಿ ಕೇಳ್ಕೊಂಡ್ರೆ ಹಿಂಗೆ. ನಾವು ಚೆನ್ನಾಗಿರಲಿ ಅಂತಂದರೆ ಈಗ ಎಲ್ಲ ಇರೋರು, ದೇಶ ಆಗಲಿ ಜಗತ್ತಾಗಲಿ ಎಲ್ಲ ಇರೋರೆಲ್ಲ ಹೋದ್ಮೇಲೆ ನಾವೊಬ್ಬರೇ ಇರೋದಕ್ಕಾಗುತ್ತಾ? ಹಾಗಾಗಿ ಎಲ್ಲರೂ ಇರಬೇಕು, ಎಲ್ಲರ ಜೊತೆಯಲ್ಲೂ ನಾವಿದ್ದಾಗ ಆವಾಗ ಅದು ಚೆನ್ನಾಗಿರುವಂಥದ್ದು. ಹಾಗಾಗಿ ಎಲ್ಲರೂ ಇರಬೇಕು. ಅವರೆಲ್ಲರೂ ಚೆನ್ನಾಗಿಟ್ಟಿರಪ್ಪ ಭಗವಂತ, ಅವರೆಲ್ಲರ ಜೊತೆಯಲ್ಲೂ ನಮ್ಮನ್ನು ಚೆನ್ನಾಗಿಟ್ಟಿರು ಅಂತೇಳಿ ಕೇಳ್ಕೊಬೇಕು ಯಾವತ್ತೇ ಆಗಲಿ ಅಂದರು. ಹಾಗಾಗಿ ಆವಾಗಲಿಂದ ಅದೊಂದು ನನ್ನ ಮನಸ್ಸಲ್ಲಿ ಬರುತ್ತೆ. ಹಾಗೇ ಸ್ನೇಹಿತರೆ, ನಂತರದಲ್ಲಿ ನಾನು ಇಡ್ಲಿ ಎಲ್ಲ ಟಿಫನ್ ಮಾಡೋದಕ್ಕೆ ಬಡಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ದು ನಾನು ಸ್ವಲ್ಪ ತೊಗೊಂಡು ಮತ್ತು ಮಕ್ಕಳಿಗೆ ಎಲ್ರಿಗೂ ಇರಿಸಿರ್ತೀನಿ, ಅವರಿಗೂ ಬಂದಾಗ. ಹಾಗೆಯೇ ನೋಡಿ, ಇವತ್ತಿನ ತಿಂಡಿ ಇಡ್ಲಿ, ಕೇಸರಿ ಬಾತ್, ಖರ್ಜೂರ 2, ಹಾಗೆಯೇ ಕ್ಯಾರೆಟ್ ಇಡ್ಲಿ ಚಟ್ನಿ.